ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆತನ ವಾಕ್ಯ ಧ್ಯಾನಕ್ಕೋಸ್ಕರ ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನದೊಳಗೆ ನಮ್ಮನ್ನು ನಡೆಸಿದ್ದೀರಿ. ಮತ್ತೊಂದು ಅವಕಾಶ ನಿಮ್ಮ ವಾಕ್ಯದಿಂದ ಕಲಿಯುವುದಕ್ಕಾಗಿ ಅನುಗ್ರಹಿಸಿದ್ದೀರಿ. ಪರಿಸ್ಥಿತಿಗಳನ್ನು ಗಮನಿಸುತ್ತಿರುವಾಗ ಕರ್ತನ ಹಸ್ತವು ಎಷ್ಟು ದೊಡ್ಡದಾಗಿದೆ ಎಂದು ಗ್ರಹಿಸುವುದಕ್ಕಾಗಿಯೂ ಸ್ತುತಿಸುವುದಕ್ಕಾಗಿಯೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ಯಾವ ನಾಯಕರು ನಮ್ಮ ದೇಶವನ್ನು ಆಳುತ್ತಾ ಇದ್ದಾರೆ ಎನ್ನುವುದಕ್ಕಿಂತಲೂ ದೇವರ ಪ್ರಣಾಳಿಕೆ ನಮ್ಮ ದೇಶದ ವಿಷಯದಲ್ಲಿ ಏನಾಗಿದೆ, ಈ ಲೋಕದ ವಿಷಯದಲ್ಲಿ ಏನಾಗಿದೆ, ನಮ್ಮ ವಿಷಯದಲ್ಲಿ ಏನಾಗಿದೆ ಎಂದು ಅರಿತುಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಮುಖ್ಯವಾಗಿ ದೇಶಕ್ಕೆ ಈ ದಿನ ಯುವಕರು ಎಷ್ಟೋ ಅವಶ್ಯಕವಾಗಿದ್ದಾರೆ ಎಂಬ ಸಂಗತಿಯನ್ನು, ಯವನಸ್ಥರಿಗೋಸ್ಕರ ದೇಶ ಹೆಚ್ಚು ಒತ್ತು ಕೊಡಬೇಕು. ಯಾಕೆಂದರೆ ಅವರ ಕೈಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ ನೋಡಿ, ಎಷ್ಟು ನೈಪುಣ್ಯತೆ ಇದೆ ನೋಡಿ. ಈ ಯುಗದಲ್ಲಿ, ಈ ಕಂಪ್ಯೂಟರ್ ಯುಗದಲ್ಲಿ, ಈ ಸೋಷಿಯಲ್ ಮೀಡಿಯಾ ಇರುವಾಗ ಎಷ್ಟು ಪವರ್ಫುಲ್ ಆಗಿ, ಎಷ್ಟೋ ಈಸಿಯಾಗಿ ಎಲ್ಲಾ ರಂಗದಲ್ಲಿಯೂ ಕೂಡ ಮುಂದಕ್ಕೆ ಸಾಗುತ್ತಿದ್ದಾರೆ. ನಮ್ಮ ದೇಶದ ಯವನಸ್ಥರು ಯಾವುದೋ ದೇಶಕ್ಕೆ ಹೋಗಿ ಓದಬೇಕು, ಬೇರೆ ಯಾವುದೋ ದೇಶಕ್ಕೆ ಹೋಗಿ ಉದ್ಯೋಗ ಮಾಡಬೇಕು ಎನ್ನುವುದು ಯಾಕೆ ಬೇಕು ಹೇಳಿ? ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ ಹಾಗೂ ಪ್ರಾರ್ಥಿಸುತ್ತಲೇ ಇದ್ದೇವೆ. ದೇವರು ತನ್ನ ನಿರ್ಣಯ ನೆರವೇರಿಸಿದ್ದಾರೆ ಎಂದು ನಂಬುತ್ತಾ ಇದ್ದೇವೆ. ಈ ದಿನ ಮತ್ತೊಂದು ಸಾರಿ ಪ್ರತ್ಯೇಕವಾಗಿ ಯವನಸ್ಥರಿಗೋಸ್ಕರ ದೇವರು ಈ ಸಂದೇಶ ಕೊಡ್ತಿದ್ದಾರೆ. ಇಲ್ಲಿಯವರೆಗೂ ನಾವು ಯಾವತ್ತೂ ಅನಲೈಸ್ ಮಾಡಲಿಲ್ಲ. ಆದರೆ ಈ ಅನುದಿನದ ಧ್ಯಾನ ವೀಕ್ಷಿಸುವ ನಿಮ್ಮೊಳಗೆ ಎಷ್ಟೋ ಜನ ಯವನಸ್ಥರು ಕೆಲವೊಂದು ಸಾರಿ ಝೂಮ್ ಮೀಟಿಂಗ್ನಲ್ಲಿ ಬಂದು, ಅನೇಕರು ಬೇರೆ ಬೇರೆ ದೇಶದಲ್ಲಿದ್ದಂಥವರು, ಇತರ ರಾಜ್ಯಗಳಲ್ಲಿರುವಂಥವರು ಕೊಡುತ್ತಿರುವ ಸಾಕ್ಷಿಗಳನ್ನು ನೋಡಿದ್ರೆ ಅನೇಕ ಮಂದಿ ಯವನಸ್ಥರು ಕೂಡ ದೇವರಲ್ಲಿ ನಂಬಿಕೆ ಇಟ್ಟವರಾಗಿ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಿ ದೇವರಿಗೋಸ್ಕರ ಜೀವಿಸುತ್ತಿದ್ದಾರೆ ಎಂದು ಗುರುತಿಸುತ್ತಿದ್ದೇವೆ. ದಯವಿಟ್ಟು ಒಂದು ಚಿಕ್ಕ ಸಹಾಯ ಮಾಡುವಿರಾ? ಈ ದಿನ ಈ ಸಂದೇಶವನ್ನು ಕೇಳ್ತಿರುವ ನೀವು ಯವನಸ್ಥರಾಗಿದ್ದೀರಾ? ಯವನಸ್ಥರು ಅಂದರೆ ಅಪ್ ಟು 30 ಇಯರ್ಸ್ ಅಂಥವರಿಗೆ ಯವನಸ್ಥರು ಅನ್ನಬಹುದು. ಹೇಳಬೇಕಾದರೆ 40 ವರ್ಷಗಳವರೆಗೂ ಯವನಸ್ಥರೇ ಆಗಿದ್ದಾರೆ ಎಂಬುದಾಗಿ ಕೂಡ ನಮಗೆ ಬೈಬಲ್ನಲ್ಲಿ ಉದಾಹರಣೆಗಳಿವೆ. ಈ ದಿನ ಅದನ್ನು ಅಂಗೀಕರಿಸುತ್ತಿದ್ದಾರೆ. ಸೊ 40 ಇಯರ್ಸ್ ಒಳಗಿನ ವಯಸ್ಸಿನಲ್ಲಿರುವವರು ನಿಮ್ಮಲ್ಲಿ ಎಷ್ಟು ಜನ ಈ ಸಂದೇಶ ವೀಕ್ಷಿಸುತ್ತಾ ಇದ್ದೀರೆಂದು ನಮಗೆ ನೀವು ತಿಳಿಯಪಡಿಸುವುದಾದರೆ, ಅಂದರೆ ನಿಮ್ಮ ಹೆಸರು, ನಿಮ್ಮ ಏಜು ತಿಳಿಸುವುದಾದರೆ, ಇಲ್ಲವೇ 8939731313 ನಂಬರಿಗೆ ಒಂದು ವಾಟ್ಸಪ್ ಕಳಿಸುವುದಾದರೆ, ದೇವರ ಸನ್ನಿಧಿಯಲ್ಲಿ ಮುಖ್ಯವಾಗಿ ಯವನಸ್ಥರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರಿಗೆ ಅವಶ್ಯಕವಾಗಿರುವ ಸಂದೇಶಗಳನ್ನು ಮುಂಬರುವ ದಿನಗಳಲ್ಲಿ ಸಾರಬೇಕು ಎಂದು ನಾನು ಆಶಿಸುತ್ತಿದ್ದೇನೆ. ಬೈಬಲ್ನಲ್ಲಿ ಯವನಸ್ಥರ ಕುರಿತು ಬಹಳ ಪ್ರಾಮುಖ್ಯತೆ ಕೊಡಲಾಗಿದೆ. ಒಬ್ಬ ಯವನಸ್ಥನನ್ನು ದೇವರು ಆರಿಸಿಕೊಂಡಿರುವ ಒಬ್ಬ ವ್ಯಕ್ತಿಯನ್ನು ಆತನು ಎಷ್ಟು ಉಪಯೋಗಿಸಿಕೊಂಡಿದ್ದಾರೆ ಎಂಬುದು ಆ ಕಡೆ ಇಸ್ಸಾಕನ ವಿಷಯದಲ್ಲಾಗಲಿ, ಯೋಸೇಫನ ವಿಷಯದಲ್ಲಾಗಲಿ, ದಾವೀದನ ವಿಷಯದಲ್ಲಾಗಲಿ, ಇನ್ನು ಹೇಳಬೇಕಾದರೆ ಸೌಲನ ವಿಷಯದಲ್ಲಿ ಅವನದು ಕೂಡ 30 ಇಯರ್ಸ್ ಏಜ್, 30-32 ಯವನಸ್ಥನೇ ಆಗಿದ್ದ. ಪೌಲನಾಗಿ ಮಾರ್ಪಟ್ಟನಲ್ಲವೇ, ಎಷ್ಟೋ ದೊಡ್ಡ ಸೇವೆ ಮಾಡ್ದ. ತಿಮೋತಿಯಾಗಲಿ, ತೀತನಾಗಲಿ, ಎಪಫ್ರೊದೀತನಾಗಲಿ, ಇವರೆಲ್ಲ ಬಲವಾದ ಸಾಧನಗಳಾಗಿ ದೇವರಿಂದ ಉಪಯೋಗವಾಗಿದ್ದಾರೆ. ಮಿಷನರೀಸ್ ಬಯೋಗ್ರಾಫಿ ಓದುವುದಾದರೆ ಒಂದು ದೇಶಕ್ಕೆ ಆಶೀರ್ವಾದಕರವಾಗಿ ಮಾರ್ಪಟ್ಟಿರುವಂತಹ ಡಿ.ಎಲ್. ಮೂಡಿ ಅವರಾಗಿರ್ಬೋದು, ಜಾನ್ ವೆಸ್ಲಿ ಅವರಾಗಿರ್ಬೋದು, ಇನ್ನು ಹೇಳ್ತಾ ಹೋಗುವುದಾದರೆ ಅನೇಕ ಜನರು ಒಂದು ದೇಶದ ಮೇಲೆ ಪ್ರಭಾವ ತೋರಿಸಿರುವ, ಪ್ರಪಂಚದ ಮೇಲೆ ಪ್ರಭಾವ ಬೀರಿರುವ ಜಾರ್ಜ್ ಮುಲ್ಲರ್ ಆಗಿರಲಿ, ಅವರು 18, 20, 21 ಇಯರ್ಸ್ನಲ್ಲೇ ಯೇಸುವಿಗೆ ತಮ್ಮ ಹೃದಯವನ್ನು ಕೊಟ್ಟರು. ಅವರು ತಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಸಾಧಿಸುತ್ತಾರೆ.
ಅವರು ದೇವರ ವಾಕ್ಯವನ್ನು ಬಲವಾಗಿ ಬೋಧಿಸುತ್ತಾರೆ. ಈಗ ಇದ್ದಷ್ಟು ಸವಲತ್ತುಗಳು ಆಗಿಲ್ಲದಿದ್ರೂ ಕೂಡ, ಕುದುರೆಗಳ ಮೇಲೆ ಪ್ರಯಾಣ ಮಾಡಿದ್ರು, ಏರೋಪ್ಲೇನ್ಸ್ಗಳಿಲ್ಲದಿದ್ರೂ ಕೂಡ ಹಡಗಿನಲ್ಲಿ ಪ್ರಯಾಣ ಮಾಡಿ ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗಿ ದೇವರ ನಾಮವನ್ನು ಮಹಿಮೆಪಡಿಸಿದ್ದಾರೆ. ಅದೇ ಈ ದಿನ ನಮಗಿರುವಂತಹ ಅವಕಾಶಗಳನ್ನು ಉಪಯೋಗಿಸಿ ಎಷ್ಟೋ ದೊಡ್ಡ ಕಾರ್ಯಗಳನ್ನು ದೇವರಿಗಾಗಿ ನಾವು ಸಾಧಿಸಬಹುದು. ಬೈಬಲ್ನಲ್ಲಿ ಯವನಸ್ಥರ ಕುರಿತಾಗಿ ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಎಚ್ಚರಿಸಲಾಗ್ತಿದೆ, ಬಯಲುಪಡಿಸಲಾಗ್ತಿದೆ, ನಡೆಸಲಾಗ್ತಿದೆ, ತಿಳಿಸಲಾಗುತ್ತಿದೆ. ಒಬ್ಬ ಯವನಸ್ಥನಾಗಿ ಯೇಸುವನ್ನು ಹಿಂಬಾಲಿಸಿ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿರುವಂತಹ ಯೋಹಾನನು, ಈ ಯೋಹಾನನು ಯೇಸುವಿನ ಶಿಷ್ಯರಲ್ಲಿ ಎಲ್ಲರಿಗಿಂತಲೂ ಚಿಕ್ಕವನಾಗಿದ್ದನಂತೆ. ಅವನು ಯೇಸುವಿನ ಎದೆಗೆ ಒರಗಿದವನಾಗಿ, ಯೇಸುವಿನ ಪ್ರೀತಿ ಸವಿದವನಾಗಿ, ಆತನ ಮನಸ್ಸನ್ನು ಅರಿತು ಆ ಭಾರದೊಂದಿಗೆ ಯೇಸುವನ್ನು ಹಿಂಬಾಲಿಸಿ ಮರಣದವರೆಗೂ ನಂಬಿಗಸ್ತನಾದ ವ್ಯಕ್ತಿಯಾಗಿದ್ದ. ಎಷ್ಟೋ ರೀತಿಯಾಗಿ ಅವನನ್ನು ಕೊಲ್ಲಬೇಕೆಂದು ಆ ದಿನ ಪ್ರಯತ್ನಿಸುತ್ತಾರೆ, ರಕ್ತಸಾಕ್ಷಿಯಾಗಿ ಕೊಲ್ಲಬೇಕೆಂದು ಸುಡುತ್ತಾರೆ. ಉರಿತಿರುವ ಬೆಂಕಿಯೊಳಗೆ ಅವನನ್ನು ಹಾಕಿದರೂ ಕೂಡ ಅವನು ಸುಟ್ಟು ಹೋಗಲಿಲ್ಲ ಮತ್ತು ಅನೇಕ ರೀತಿಯಲ್ಲಿ ಹಿಂಸಿಸಿದ್ರೂ ಕೂಡ ಸಾಯಲಿಲ್ಲ. ಪದ್ಮೋಸ್ ದ್ವೀಪದಲ್ಲಿ ಅವನನ್ನು ತಕೊಂಡು ಹೋಗಿ ಹಾಕಿದಾಗ ಬೈಬಲ್ನಲ್ಲಿರುವ ಅತಿ ಪ್ರಾಮುಖ್ಯವಾಗಿರುವ ಪ್ರಕಟಣೆಯ ಪುಸ್ತಕವನ್ನು ದೇವರು ಬಯಲ್ಪಡಿಸಿದಾಗ ಅದನ್ನು ಬರೆದು ಒದಗಿಸುತ್ತಾನೆ. ಅವನು ದಿನತುಂಬಿದ ವೃದ್ಧಾಪ್ಯದಲ್ಲಿ ಬೆಳ್ಳಗಾಗಿರುವ ಕೂದಲುಗಳೊಂದಿಗೆ ಆ ಪದ್ಮೋಸ್ ದ್ವೀಪಕ್ಕೆ ಕೆಲವರು ಹೋಗಿ ಅವನನ್ನು ಕಂಡುಕೊಂಡು ವೃದ್ಧಾಪ್ಯದಲ್ಲಿ ಅವನನ್ನು ಕರೆತಂದಾಗ ಆಗ ಹೇಳ್ತಾನೆ, ಒಬ್ಬರನ್ನೊಬ್ಬರು ನೀವು ಪ್ರೀತಿಸಿಕೊಳ್ಳಿರಿ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಳ್ಳಿರಿ ಅನ್ನುತ್ತಾನೆ ಎಂದು. ಹೀಗೆ ಎಷ್ಟೋ ಸಾರಿ ಎಷ್ಟೋ ಸ್ಥಳಗಳಲ್ಲಿ ಹೋದಾಗೆಲ್ಲ ಇದೇ ಮಾತನ್ನು ಹೇಳ್ತಿದ್ದ. ದೇವರ ಪ್ರೀತಿಯ ಶ್ರೇಷ್ಠತೆಯ ಕುರಿತು ಹೇಳ್ತಾ ಇದ್ದ. ಅದೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಬೈಬಲ್ನಲ್ಲಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಏನಂತೆ? ಯವನಸ್ಥರೇ, ನೀವು ದುಷ್ಟನನ್ನು ಜಯಿಸಿರುವುದರಿಂದ ನಿಮಗಾಗಿ ಬರೆಯುತ್ತೇನೆ ಎಂದು ಯೋಹಾನನು ಹೇಳ್ತಾನೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಯವನಸ್ಥರೇ, ನೀವು ದುಷ್ಟನನ್ನು ಜಯಿಸಬೇಕು. ದುಷ್ಟನು ಯಾರು ಪ್ರಿಯರೇ? ನಮಗಿಷ್ಟ ಇಲ್ಲದವರಿಗೆಲ್ಲ ದುಷ್ಟರು ಅನ್ನುತ್ತೇವೆ. ನಮ್ಮ ವಿರುದ್ಧ ಮಾತಾಡುವವರಿಗೆಲ್ಲ ದುಷ್ಟರ ಪಟ್ಟಿಯಲ್ಲಿ ಸೇರಿಸಿಬಿಡ್ತೇವೆ. ಆದರೆ ದುಷ್ಟನು ಯಾರು? ದುಷ್ಟನು ಅಪವಾದಿಯಾಗಿದ್ದಾನೆ, ಸೈತಾನನಾಗಿದ್ದಾನೆ, ಕಳ್ಳನಾಗಿದ್ದಾನೆ, ದೋಚಿಕೊಳ್ಳುವವನಾಗಿದ್ದಾನೆ, ಮೋಸಗಾರನಾಗಿದ್ದಾನೆ, ಸುಳ್ಳುಗಾರನಾಗಿದ್ದಾನೆ. ಆ ದುಷ್ಟನು ಎಲ್ಲಾ ರೀತಿಯಲ್ಲಿ ಈ ದಿನ ಯುವಕರನ್ನು ಶೋಧಿಸುತ್ತಿದ್ದಾನೆ. ಯವನಸ್ಥರಲ್ಲಿ ಅನೇಕರು ಯವನ ಇಚ್ಛೆಗಳಿಗೆ ಒಳಗಾಗಿ ತಮ್ಮ ಜೀವಿತವನ್ನೇ ವ್ಯರ್ಥ ಮಾಡಿಕೊಳ್ತಿದ್ದಾರೆ. ಅಲ್ಪ ಕಾಲ ಪಾಪ ಭೋಗಕ್ಕೆ ಅವಕಾಶ ಕೊಟ್ಟು ಸಣ್ಣ ಸಣ್ಣ ದುರಭ್ಯಾಸಗಳನ್ನು ಪ್ರಾರಂಭಿಸಿ ಅವುಗಳೊಳಗೆ ಬಂಧಿತರಾಗಿ ಅವುಗಳಿಂದ ಹೊರಬರಲಿಕ್ಕಾಗದೆ ಒದ್ದಾಡ್ತಿದ್ದಾರೆ. ಯವನ ಕಾಲದಲ್ಲಿ ಜಾರತ್ವಕ್ಕೆ ಅವಕಾಶ ಕೊಟ್ಟಂಥವರು ಅಸ್ಥಿರರಾಗಿರುತ್ತಾರೆ. ಅಂಥವರ ಯೋಚನೆಗಳು ಚದರಿ ಹೋಗುತ್ತಿರುತ್ತವೆ. ಅಂಥವರು ಓದೋದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲ್ಲ. ಯಾವ ಸಬ್ಜೆಕ್ಟ್ ಮೇಲೆಯೂ ತನ್ನ ಮನಸ್ಸಿಡುವುದಿಲ್ಲ. ಎಷ್ಟೋ ಮಂದಿ ಯವನಸ್ಥರು ಆ ಶರೀರ ಇಚ್ಛೆಗಳಿಗೆ ಅವಕಾಶ ಕೊಟ್ಟು ನಿಷ್ಪ್ರಯೋಜಕರಾಗುವುದನ್ನು ನೋಡುತ್ತೇವೆ. ಎಷ್ಟೋ ಮಂದಿ ಯವನ ಮಕ್ಕಳು ಈ ದಿನಗಳಲ್ಲಿ ಈ ಲೋಕವನ್ನೇ ಪ್ರೀತಿಸುತ್ತಿದ್ದಾರೆ. ಅಲ್ಪಕಾಲ ಪಾಪ ಭೋಗಬೇಕನ್ನುತ್ತಾರೆ. ಆ ಮತ್ತು ಉಂಟು ಮಾಡುವಂತಹ ಆ ಡ್ರಗ್ಸ್ಗೆ, ಒಂದು ವಿಧವಾದಂತಹ ಆ ಮತ್ತನ್ನುಂಟು ಮಾಡುವ ಮದ್ಯಪಾನಕ್ಕೆ, ಇನ್ನು ಅನೇಕ ವಿಧವಾದ ದುರಭ್ಯಾಸಗಳಿಗೆ ಈ ದಿನ ಬಂದಿ ಆಳುಗಳಾಗ್ತಿದ್ದಾರೆ. ಎಷ್ಟೋ ಆಸೆಯಿಂದ ತಂದೆ ತಾಯಿಗಳು ಅವರು ಓದಬೇಕೆಂದು ಕಾಲೇಜಿಗೆ ಸೇರಿಸಿದ್ರೆ 90% ಆಫ್ ದ ಯೂತ್ ಏನ್ ಮಾಡ್ತಿದ್ದಾರೆ ಈ ದಿನ ಕಾಲೇಜಿನಲ್ಲಿ? ಓದುವುದರ ಮೇಲೆ ಧ್ಯಾಸವಿಲ್ಲ, ಸಾಧಿಸಬೇಕೆಂಬ ಆಸೆ ಇಲ್ಲ. ನನ್ನ ಹಿಂದೆ ನನ್ನ ತಂದೆ ತಾಯಿಗಳು ನನಗೋಸ್ಕರ ಪ್ರಯಾಸ ಪಡ್ತಿದ್ದಾರೆ ಎಂಬ ಆಲೋಚನೆ ಇಲ್ಲ.
ನನ್ನನ್ನು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿರುವ ತಂದೆ ತಾಯಿಗಳಿಗೆ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಬೇಕು ಎಂಬ ಒಂದು ಗುರಿಯಿಲ್ಲ. ಯೌವನಸ್ಥರು ಒಳಗಾಗ್ತಿದ್ದಾರೆ ಶರೀರ ಇಚ್ಛೆಗಳಿಗೆ, ಲೋಕದ ಆಸೆಗಳಿಗೆ, ಅಲ್ಪಕಾಲ ಪಾಪ ಭೋಗಗಳಿಗೆ. ಹೋಗ್ಲಿ, ಅದರಲ್ಲೇನಾದರೂ ಅವರು ಆನಂದವಾಗಿರುತ್ತಾ ಇದ್ದಾರೋ ಎನ್ನುವುದಾದ್ರೆ, ಯೌವನಸ್ಥರಾಗಿ ಈ ವಿಷಯ ನಿಮಗೆ ಗೊತ್ತಿಲ್ಲವೋ? ಯೌವನಸ್ಥರ ಹೃದಯದೊಳಗೆ ನಿರುತ್ಸಾಹ, ನಿರಾಶೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಯಾವುದೊಂದರಲ್ಲೂ ಅವರು ಜಯ ಸಾಧಿಸಲಿಕ್ಕಾಗ್ತಿಲ್ಲ. ಏನೂ ಸಾಧಿಸಲಾರದ ಪರಿಸ್ಥಿತಿಯಲ್ಲಿಯೇ ಉಳ್ಕೊಳ್ತಿದ್ದಾರೆ. ಬಹಳಷ್ಟು ಜನ ನನ್ನ ಬಳಿಗೆ ಬಂದು ಕೇಳಿಕೊಳ್ತಾರೆ, ಗೌರ್ಮೆಂಟ್ ಉದ್ಯೋಗ ದೊರಕುವಂತೆ ಪ್ರಾರ್ಥಿಸಿರಿ ಎಂದು. ಯಾಕೆ ಮಗನೇ ಗೌರ್ಮೆಂಟ್ ಉದ್ಯೋಗ ಬೇಕು? ಅದು ಸಿಗೋದಾದ್ರೆ ಹಾಲಿಡೇಸ್ ಹೆಚ್ಚಾಗಿರ್ತವೆ, ನಮ್ಮ ಮೇಲೆ ಯಾರು ದೊರೆತನ ಮಾಡುವವರು ಇರೋದಿಲ್ಲ, ಆಫೀಸ್ಗೆ ಹೋಗಿ ಸಹಿ ಮಾಡಿ ಬಂದ್ರೆ ಸಾಕಾಗ್ತದೆ, ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಬಹುದು, ಲಂಚ ತೆಗೆದುಕೊಳ್ಬಹುದು. ಇವುಗಳೆಲ್ಲವುಗಳ ಆಸೆ ಅವರಿಗೆ ಕಾಣಿಸ್ತವೆ. ಆದರೆ ಕಷ್ಟಪಟ್ಟು ಸಾಧಿಸೋಣ ಎಂಬ ಆಸೆ ಅವರಿಗಿಲ್ಲ. ಕಷ್ಟವೇ ಫಲಿಸುತ್ತೆ ಎಂಬ ಗಾದೆ ಇದೆಯಲ್ಲವೇ? ನೀವು ಎಷ್ಟು ಕಷ್ಟಪಟ್ಟರೂ ಕೂಡ ನಿಮ್ಮ ಕಷ್ಟಾರ್ಜಿತ ಆಶೀರ್ವದಿಸುತ್ತೇನೆಂದು ದೇವರು ಹೇಳಿದ್ದಾರೆ. ಅದು ಉದ್ಯೋಗವಾಗಿರಲಿ, ವ್ಯವಸಾಯವಾಗಿರಲಿ, ಅದು ನಿಮ್ಮಲ್ಲಿರುವ ಯಾವುದೇ ಪ್ರತ್ಯೇಕತೆಯಾಗಿರಲಿ, ಯಾವುದೇ ನೈಪುಣ್ಯತೆಯಾಗಿರಲಿ, ಅದು ವಾದ್ಯ ನುಡಿಸುವಂಥದ್ದಾಗಿರಲಿ, ಚಿತ್ರ ಬಿಡಿಸುವಂಥದ್ದಾಗಿರಲಿ, ಅದು ಕಂಪ್ಯೂಟರ್ ನಾಲೆಡ್ಜ್ ಆಗಿರಲಿ, ಅದು ಏನಾಗಿದ್ರೂ ಸಹ ನೀವು ದೇವರಿಗೋಸ್ಕರ ಬಳಸುವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ಭಾರತ ದೇಶಕ್ಕೆ ಯವನ ದೇಶ ಅನ್ನುತ್ತಾರೆ, ಯೂತ್ ಇಂಡಿಯಾ ಅನ್ನುತ್ತಾರೆ. ಯಾಕೆಂದರೆ ಹೆಚ್ಚು ಶೇಕಡರಷ್ಟು ಯವನಸ್ಥರೇ ಇದ್ದಾರೆ ಈ ದೇಶದಲ್ಲಿ. ಈ ದೇಶದಲ್ಲಿ ಕೆಲವೊಂದು ಮಾರ್ಪಡುವಿಕೆ ಉಂಟಾಗಲು ಕಾರಣ ಗತಕಾಲದ ಸರ್ಕಾರದವರು ಯವನಸ್ಥರ ಮೇಲೆ ಅವರ ದೃಷ್ಟಿ ಇಡಲಿಲ್ಲ. ಅವರ ದೃಷ್ಟಿಯೆಲ್ಲ ಬಡವರ ಮೇಲೆ, ವೃದ್ಧರ ಮೇಲೆ, ಮಕ್ಕಳ ಮೇಲೆ ಹೀಗೆಲ್ಲ ಇಟ್ರು. ಭಕ್ತಿಯ ಮೇಲೆ, ಭಕ್ತಿ ಮಾರ್ಗದಲ್ಲಿ ಬೆಳೆಸಬೇಕೆಂದಿಟ್ಟಿದ್ರು. ಆಲಯ ಕಟ್ಟಬೇಕು, ಅದು ಇದು ಇದೆಲ್ಲ ಮಾಡಿದ್ರು. ಆದರೆ ಹೊಸ ನಾಗರಿಕರು ಅನ್ನುತ್ತಾರಲ್ಲವೇ, ಈ ಯವನಸ್ಥರಿಗಾಗಿ ದೇಶ ಏನ್ ಮಾಡಿದೆ ಎಂಬುದಾಗಿರುವ ಪ್ರಶ್ನೆ ಪ್ರಶ್ನಾರ್ಥಕವಾಗಿಯೇ ಉಳ್ಕೊಂಡಿದೆ. ಸರ್ಕಾರ ಯವನಸ್ಥರಾಗಿರುವವರನ್ನು ಲಕ್ಷಿಸುವುದಾದರೆ ಅವರೊಳಗಿರುವಂತಹ ಕ್ರೀಮ್ ಆಫ್ ದ ಯೂತ್, ಅವರಲ್ಲಿರುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ದೇಶದ ಅಭಿವೃದ್ಧಿಗಾಗಿ ಬಳಸುವುದಾದರೆ, ಸ್ವಾರ್ಥಕ್ಕಾಗಿ ಅಲ್ಲ, ಆಯಾ ಪಾರ್ಟಿಗಳ ಬಡ್ತಿಗಾಗಿ ಅಲ್ಲ, ದೇಶದ ಒಳತಿಗಾಗಿ ಅವರನ್ನು ಬಳಸುವುದಾದರೆ ನಿಜವಾಗ್ಲೂ ನಮ್ಮ ಭಾರತ ದೇಶ ಎಲ್ಲೋ ಇರ್ತಾ ಇತ್ತು ಪ್ರಿಯರೇ. ನಿಮಗೊಂದು ವಿಷಯ ಗೊತ್ತಾ? ದಿ ಬೆಸ್ಟ್ ಟೀಚರ್ಸ್, ದಿ ಬೆಸ್ಟ್ ಡಾಕ್ಟರ್ಸ್ ಆಲ್ ಓವರ್ ದ ವರ್ಲ್ಡ್ ಯಾರು ಗೊತ್ತಾ ಪ್ರಿಯರೇ? ನಮ್ಮ ಇಂಡಿಯನ್ಸ್ ಆಗಿದ್ದಾರೆ. ದೇವರು ಅಷ್ಟೊಂದು ಸಾಮರ್ಥ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಕನಿಷ್ಠ ಈಗ ಅಧಿಕಾರದಲ್ಲಿರುವಂತಹ ಈ ನಮ್ಮ ದೇಶದ ಸರ್ಕಾರದವರು ಯವನಸ್ಥರ ಮೇಲೆ ತಮ್ಮ ದೃಷ್ಟಿಯನ್ನಿಟ್ಟು ಪ್ರತಿ ಯವನಸ್ಥನು ಸೈತಾನನನ್ನು ಜಯಿಸುವವನಾಗಿ, ಶರೀರ ಇಚ್ಛೆಗಳನ್ನು ಜಯಿಸುವವರಾಗಿ, ಜೀವಿತದಲ್ಲಿ ಏನಾದರೂ ಸಾಧಿಸುವಂಥವರಾಗಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟೋ ತಂದೆಯಂದಿರು ಹೇಳ್ತಾರೆ, ನಮ್ಮ ಮಕ್ಕಳು ಓದಿದ್ದಾರೆ, 4-5 ವರ್ಷ ಆಯ್ತು ಡಿಗ್ರಿ ಮುಗಿಸಿ, ಬಿಟೆಕ್ ಮಾಡಿದ್ದಾರೆ, ಎಂಟೆಕ್ ಮಾಡಿದ್ದಾರೆ, MCA ಮಾಡಿದ್ದಾರೆ, MBA ಮಾಡಿದ್ದಾರೆ, ಆದರೆ ನಮ್ಮ ಮಕ್ಕಳಿಗೆ ಜಾಬ್ ಇಲ್ಲ ಎಂದು ತಂದೆ ತಾಯಿ ಬಂದು ಹೇಳ್ತಾರೆ. ಕನಿಷ್ಠ ಇನ್ನು ಮೇಲಾದರೂ ನಮ್ಮ ಯೂತ್ ಎಲ್ಲರೂ ಕೂಡ ಆಶೀರ್ವದಿಸಲ್ಪಡಬೇಕೆಂದು, ದೇವ ಭಕ್ತಿಯುಳ್ಳವರಾಗಿರಬೇಕೆಂದು, ಅವರ ಜೀವಿತದಲ್ಲಿ ದೇವರ ದಿವ್ಯದಾನ ಬರಬೇಕೆಂದು, ದೇಶದ ನಾಯಕರಿಗೆ ಆ ಸ್ಫೂರ್ತಿ ಉಂಟಾಗಿ ದೇವ ಭಯವುಳ್ಳವರಾಗಿ, ದೇವರಲ್ಲಿ ನಂಬಿಕೆಯಿಂದ ಬದುಕುವವರಾಗಿ, ಯವನಸ್ಥರನ್ನು ತಿದ್ದಿ ಸರಿಪಡಿಸುವುದಕ್ಕಾಗಿ ಸಭೆಯಾಗಿ ನಾವು ಕೂಡ, ವಿಶ್ವಾಸಿಗಳಾಗಿ ನಾವು ಕೂಡ ಪ್ರಾರ್ಥಿಸಬೇಕಾಗಿದೆ. ದೇವರೇ ತನ್ನ ಕೃಪೆಯನ್ನು ನಮ್ಮ ದೇಶದಲ್ಲಿ ಸುರಿಯಮಾಡಿ ಮುಂಬರುವ ದಿನಗಳಲ್ಲಿ ಯವನಸ್ಥರನ್ನೆಲ್ಲ ಆಶೀರ್ವದಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ದಿನ ಈ ಸಂದೇಶ ಕೇಳುತ್ತಿರುವ ಪ್ರತಿ ಯವನಸ್ಥರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ. ನಿರಾಶೆಯಲ್ಲಿರುವಂಥವರನ್ನು, ನಿರುತ್ಸಾಹದಲ್ಲಿರುವಂಥವರನ್ನು, ನಿರ್ಲಕ್ಷ್ಯರಾಗಿರುವಂಥವರನ್ನು, ಅಜಾಗ್ರತೆಯಿಂದಿರುವಂಥವರನ್ನು, ತಾವು ಕುಗ್ಗಿದ ಸ್ಥಿತಿಯಲ್ಲಿ, ಏನು ಸಾಧಿಸಲಾರದ ಸ್ಥಿತಿಯಲ್ಲಿ ಸೈತಾನನ ಕೈಗೆ ಸಿಕ್ಕಾಕೊಂಡು ಚದರಿ ಹೋಗುವಂಥವರನ್ನು, ಕೆಟ್ಟ ಕೆಟ್ಟ ಚಟಗಳಲ್ಲಿ ಜೀವಿಸುತ್ತಾ, ತಂದೆ ತಾಯಿಗಳಿಗೆ ಭಾರವಾಗಿ ಜೀವಿಸುತ್ತಾ, ದೇಶಕ್ಕೆ ಭಾರವಾಗಿ ಜೀವಿಸುತ್ತಿರುವವರನ್ನು ಈ ದಿನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತೇವೆ ದೇವರೇ. ಅವರನ್ನು ಬಿಡಿಸುತ್ತೇವೆ. ಆಶೀರ್ವದಿಸ್ತೇವೆ ದೇವರೇ. ಅವರನ್ನು ಬಿಡಿಸಿ
ಅವರಿಗೆ ಕೇಡುಂಟಾಗದಂತೆ ಮೇಲಾಗುವ ಹಾಗೆ ಸಹಾಯ ಮಾಡಿರಿ. ನಮ್ಮ ದೇಶವನ್ನು ಕನಿಕರಿಸಿರಿ. ಆಡಳಿತದಲ್ಲಿರುವ ಸರ್ಕಾರದವರು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದಕ್ಕಾಗಿ ದೈವ ಜ್ಞಾನವನ್ನು, ನಿಮ್ಮ ಪ್ರಣಾಳಿಕೆಯನ್ನು ಅರಿತುಕೊಳ್ಳುವ ಹಾಗೆ ಪ್ರಪಂಚದಾದ್ಯಂತ, ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಿಮ್ಮ ಆತ್ಮನ ಕಾರ್ಯ ನಡೆಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ದಯವಿಟ್ಟು ಈ ದಿನ ನೀವು ಯವನಸ್ಥರಾಗಿರೋದಾದ್ರೆ ಅಪ್ ಟು 40 years ಒಳಗಡೆ ಇದ್ದವರೆಲ್ಲರೂ ದಯವಿಟ್ಟು ನಿಮ್ಮ ಹೆಸರು, ನಿಮ್ಮ ಏಜ್, ನಿಮ್ಮ ಅವಶ್ಯಕತೆಗಳೇನೆಂದು ಪ್ರತ್ಯೇಕವಾಗಿ ತಿಳಿಸಿರಿ. ಮಾನಸಾಂತರ ಹೊಂದಿದ್ದೀರಾ? ನೀವು ಜೀವಿತದಲ್ಲಿ ಸ್ಥಿರಗೊಂಡಿದ್ದೀರಾ? ಏನಾದರೂ ಸಾಧಿಸಿದ್ದೀರೋ? ಏನಾಗಿದೆ ನಿಮ್ಮ ಹೃದಯದ ತವಕ ಎಂದು ತಿಳಿಯಪಡಿಸುವುದಾದರೆ ನಿಮಗಾಗಿ ಪ್ರತ್ಯೇಕವಾಗಿ ನಮ್ಮ ಚರ್ಚ್ನಲ್ಲಿ ವಿಶ್ವಾಸಿಗಳೆಲ್ಲರೂ ಕೆಲವು ದಿನಗಳವರೆಗೂ ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸಬೇಕೆಂದು, ದೇವರು ದೊಡ್ಡ ಕಾರ್ಯ ಭಾರತ ದೇಶದ ಯುವಕರ ನಡುವೆ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ಹಾಗಾಗಿ ದಯವಿಟ್ಟು ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸುತ್ತಿದ್ದೇವೆ. ಪ್ರತಿ ಯವ್ವನ ಮಕ್ಕಳು ದೇವರನ್ನು ಅರಿತುಕೊಳ್ಳುವುದಾದರೆ ತಾವು ಆಶೀರ್ವದಿಸಲ್ಪಡ್ತಾರೆ, ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡ್ತಾರೆ, ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಇರುವವರಾಗಿರ್ತಾರೆ. ಅನ್ನದಾತನಾಗಿ ಯೋಸೇಫನನ್ನು ಆಶೀರ್ವದಿಸಿದ ದೇವರು, ಅತ್ಯುನ್ನತ ದೇವರ ನಾಮ ಮಹಿಮೆಪಡಿಸಿರುವಂತಹ ದಾನಿಯೇಲನನ್ನು ಆಶೀರ್ವದಿಸಿದ ದೇವರು, ಆದಿ ಸಭೆಯಲ್ಲಿ ದೇವರ ಹಸ್ತದಿಂದ ಯಜಮಾನನು ಉಪಯೋಗಿಸುವ ಪಾತ್ರೆಯಂತೆ ಆಶೀರ್ವದಿಸಲ್ಪಟ್ಟಿರುವ ತಿಮೋತಿ, ತೀತನಂಥವರು ನಮ್ಮ ದೇಶದಲ್ಲಿ ಅನೇಕರು ಎದ್ದೇಳಲ್ಪಡಲಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.